आद्यन्तवन्तः कवयः पुराणा सूक्ष्मा बृहन्तोऽप्यनुशासितारः सर्वान् ज्वरान् घ्नन्तु ममानिरुद्ध प्रद्युम्न संकर्षण वासुदेवाः नारायणे त्वेकमनावसामि सर्वेण भावेन शरीरभूता तस्मिन् हि धर्मः सुमहान्निविष्टः ब्रह्मण्यथा चात्र तथा प्रियत्वम् वातेन कुन्त्यां बलवान् प्रजातः सूरः तपस्वी द्विषतां निहन्ता सत्ये च धर्मे च रतः सदैव पराक्रमे शत्रुभिरप्रदृश्यः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1163ನೇ ಅನುಶಾಸನ ಪರ್ವದ 96ನೇ ಭಾಗ ಇದು. ಇವತ್ತಿನ ದಿವಸ ನಾವು ಈ ನಚಿಕೇತನಿಗೆ ಯಮ ಗೋದಾನ ಕುರಿತಾದ ಮಹತ್ವವನ್ನು ಹೇಳಿದ ಭಾಗವನ್ನು, ಅದರ ಮುಂದೆ ಬರೆದ ಭಾಗವನ್ನು ನೋಡೋರಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 60ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 106ನೇದ್ದು, ವೈಷ್ಣವ ಪಾಠದಲ್ಲಿ 101, ಗೀತಾ ಪ್ರಶ್ನೆ ಪಾಠದಲ್ಲಿ 71, ಈ ಅಧ್ಯಾಯಗಳಲ್ಲಿ 30 ಶ್ಲೋಕಗಳನ್ನು ನಾವು ನೋಡಿ ಮುಗಿಸಿದ್ದೀವಿ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸರ್ವೇ ಚ ಉಪದ್ರವಾಃ ಅಪಾಸ್ತಾಃ ಭವಂತು. ಗತೆ ದಿವಸದ್ವಯೇ ಕಾಠಕೋಪನಿಷದಿ एवं महाभारतस्य अनुशासनपर्वणि या कथा औद्दालकेः मुनेः तत्पुत्रस्य नचिकेतसः अथवा नचिकेतस्य अनयोर्मध्ये यः संवादः प्रावर्तत, पित्रा च शप्तः नचिकेतः वैवस्वतस्य यमस्य सदनं जगाम. तत्र काठकोपनिषदुक्तरीत्या अग्निरहस्यम् एवं मुक्तेषु जीवेषु वर्तमानस्य भगवतः स्वरूपम् इत्यादीन् गौप्यान् विषयान् यमात् अधिजगाम नचिकेताः. महाभारते च गोदानस्य महत्वं सः ज्ञातुमैच्छत्. महाभारते वर्णितः नचिकेतः यमलोकस्य वैभवं सौन्दर्यं च दृष्टुकामः यमं प्रार्थयामास. यमश्च स्वस्यैव रथे तं नचिकेतसं उपवेश्य तं नैकान् भागान् प्रदर्शयामास यमलोकस्य. तत्र केचन दिव्याः मनोरमाः भागाः. के पुरुषाः इमान् भागान् प्राप्नुवन्ति, इमान् देशविशेषान् प्राप्नुवन्ति इति नचिकेतसः पृष्टः यमः, ये गोदानं कुर्वन्ति तैः प्राप्याः इमे लोकाः. ये
ಪುರುಷಾಃ ಗೋರಸಾನಾಂ ಕ್ಷೀರಸ್ಯ ದಧ್ನಃ ಘೃತಸ್ಯ ಚ ದಾತಾರಃ ಭವಂತಿ ತೈಃ ಸ್ತ್ರೀಪುಂಸೈಃ ಭೋಜ್ಯಾಃ ಇಮೇ ಭೂಭಾಗಾಃ ಗೋಪ್ರದಾನೆ ರತಾನಾಂ ಪ್ರಾಪ್ಯಾಃ ಪೀತಶೋಕಾಃ ಶಾಶ್ವತಾಃ ಅನ್ಯೇ ಲೋಕಾಃ ಅಪಿ ಅತ್ರ ವರ್ತಂತೆ ನ ಕೇವಲಂ ಗೋದಾನ ಮಾತ್ರಂ ಗೋದಾನದ ಕುರಿತು ಮಾತ್ರ ಅಲ್ಲ, ಆ ಗೋದಾನದ ಪ್ರಶಸ್ತವಾದ ಕಾಲ ಯಾವುದು ಅಂತನ್ನೋದನ್ನ ತಿಳ್ಕೊಳ್ಬೇಕು. ಗೋದಾನಕ್ಕೆ ಪಾತ್ರನಾದಂಥ ವ್ಯಕ್ತಿ ಯಾರು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಗೋವುಗಳಲ್ಲಿ ಶ್ರೇಷ್ಠವಾದಂತಹ ಗೋವು ಯಾವುದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಜ್ಞಾತ್ವಾ ದೇಯಂ ವಿಪ್ರ ಗವಾಂತರಂ ಹಿ ದುಃಖಂ ಜ್ಞಾತುಂ ಪಾವಕಾದಿತ್ಯಭೂತಂ. ಪಾವಕಾದಿತ್ಯಭೂತಂ ಅಂತ ಇಲ್ಲೊಂದು ಶಬ್ದ ಇದೆ. ಆ ಶಬ್ದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಯಾರು ಆ ಪಾವಕಾದಿತ್ಯ ಭೂತ ಅಂದ್ರೆ ಯಾರು? ಯಾರು ಗೋದಾನವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯನಾದಂತಹ ಬ್ರಾಹ್ಮಣ ಇದ್ದಾನೆ, ಸೂರ್ಯ ಮತ್ತು ಚಂದ್ರರ ತೇಜಸ್ಸಿಗೆ ಸಮಾನನಾದಂತಹ ವ್ಯಕ್ತಿ, ಅವನನ್ನ ತಿಳ್ಕೊಳ್ಳುವುದು ಕೂಡ ಕಷ್ಟ. ದುಃಖಂ ಜ್ಞಾತುಂ ಅಂತ ಹೀಗಲ್ಲಿ ಇರುವಂತ ಶಬ್ದ. ಜ್ಞಾತ್ವಾ ದೇಯಂ ವಿಪ್ರ ಗವಾಂತರಂ ಹಿ. ಗವಾಂತರ ಅಂತ ಒಂದು ಶಬ್ದ ಇದೆ. ಗವಾಂತರ ಅಂದ್ರೆ ಆ ಗೋವುಗಳ ತಾರತಮ್ಯ. ಬೇರೆ ಬೇರೆ ತರದ ಗೋವುಗಳಿರ್ತವೆ. ಅದರಲ್ಲಿ ಯಾವ ಗೋವನ್ನು ದಾನ ಮಾಡಬೇಕು? ಕಪಿಲ ಗೋವಿನ ದಾನವೇ ಹೆಚ್ಚು ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದು ನಮಗೆ ಬೇರೆ ಕಡೆ ತೋರುವಂತ ಅರ್ಥ. ಲಕ್ಷಾಲಂಕಾರ ಇದಕ್ಕೊಂದು ಅರ್ಥವನ್ನು ಹೇಳಿದೆ. ಗವಾಂತರಂ ಇತ್ಯತ್ರ ಪಾವಕಾದಿತ್ಯ ಭೂತಂ ದುಃಖಂ ಹಾತುಂ. ಗವಾಂತರಂ ಅಂದ್ರೆ ಗೋಶಾಲ ಅವಕಾಶಂ ಚ ಜ್ಞಾತ್ವಾ ದೇಯಂ. ನಾವು ಯಾರಿಗೆ ಆ ಗೋದಾನ ಮಾಡಿರ್ತೀವಿ ಅವನಿಗೆ ಆ ಗೋವುಗಳನ್ನು ಇಟ್ಕೊಳ್ಳುವಂತಹ ಶಕ್ತಿ ಇರ್ತದ, ಅದಕ್ಕೆ ಬೇಕಾದಂತಹ ಅವಕಾಶ ಅವನಿಗಿದೆಯಾ ಅನ್ನೋದನ್ನು ಗಮನಿಸಬೇಕು. ಮತ್ತೆ ಇಷ್ಟನ್ನೆಲ್ಲ ಆಲೋಚನೆ ಯಾಕೆ ಮಾಡಬೇಕು ಅಂದ್ರೆ, ಸೂರ್ಯ ಮತ್ತು ಅಗ್ನಿಯಿಂದ ಅಂದ್ರೆ ಸೂರ್ಯನ ಬಿಸಿಲು, ಅಗ್ನಿ ಅವಘಡ ಮೊದಲಾದವುಗಳನ್ನ ಆ ಗೋವುಗಳಿಗೆ ತಪ್ಪಿಸ್ಲಿಕ್ಕಾಗಿ, ಆ ಗೋವುಗಳಿಗೆ ಒಂದು ಸುರಕ್ಷಿತವಾದಂತ ತಾಣ ಬೇಕು ಅವುಗಳನ್ನು ಕಟ್ಟಿ ಹಾಕ್ಲಿಕ್ಕೆ. ಅದೆಲ್ಲ ಆ ಗೋದಾನ ಸ್ವೀಕಾರ ಮಾಡುವವನಲ್ಲಿ ಇದೆಯಾ ಅಂತ ನೋಡಿ ದಾನ ಮಾಡಬೇಕು. ಇದು ಆ ಲಕ್ಷಾಲಂಕಾರದ ಅರ್ಥ. ಆತಪ ನಿರ್ಹರಣಾಯ ಗೋಹೋ ಆಚ್ಛಾದನ ವಸ್ತ್ರಂ ವಾ, ಅಥವಾ ಗೋವಿಗೆ ತಂಪಾದಂತಹ ನೆರಳಿರುವಂತಹ ಒಂದು ಜಾಗ, ಸೂರ್ಯ ಮತ್ತು ಅಗ್ನಿಗಳ ತೊಂದರೆ ಆಗದೆ ಇರುವಂತಹ ಜಾಗ ಆ ಗೋದಾನ ಸ್ವೀಕಾರ ಮಾಡುವವನಲ್ಲಿ ಇದೆಯಾ ಅಂತ ನೋಡಬೇಕು. ಅಥವಾ ಆ ಗೋವಿಗೆ ಆಚ್ಛಾದನೆ ಮಾಡಲಿಕ್ಕಾಗಿ ಒಂದು ವಸ್ತ್ರ ಇತ್ಯಾದಿಗಳನ್ನಾದ್ರೂ ವಿಚಾರ ಮಾಡಬೇಕು. ಹೀಗೆ ಅಲ್ಲಿ ಅರ್ಥ ಕೇಳಿ ಬರ್ತದೆ. ದುಃಖಂ ಹಾತುಂ ಅಂತ ಕೆಲವು ಕಡೆ ಪ್ರಯೋಗ ಇದೆ. ಅದು ವೈಷ್ಣವ ಪಾಠದಲ್ಲಿ ದುಃಖಂ ಹಾತುಂ ಅಂತ ಅಂದ್ರೆ, ಹಾತುಂ ಅಂದ್ರೆ ತ್ಯಾಗ ಮಾಡೋದು ಅಂತ ಅರ್ಥ. ಸೂರ್ಯ ಮತ್ತು ಅಗ್ನಿಗಳ ಭಯವನ್ನ ಹಾತುಂ ಪರಿತ್ಯಜಿಸಲು ತಪ್ಪಿಸಲಿಕ್ಕಾಗಿ ಅಂತ ಅದರ ಅಭಿಪ್ರಾಯ ಕಾಣಿಸ್ತದೆ. ಬೇರೆ ಎಲ್ಲ ಕಡೆ ಜ್ಞಾತುಂ ಅಂತಾನೆ ಇದೆ. ಉಳಿದ ಮೂರು ಪಾಠಗಳಲ್ಲೂ ಕೂಡ ಆ ಜ್ಞಾತುಂ ಅಂದ್ರೆ ಅದನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಸೂರ್ಯ ಮತ್ತು ಅಗ್ನಿಗಳಿಂದ ಆ ಗೋವುಗಳಿಗೇನು ಭಯ ಆಗಿರ್ತದೆ, ಗೋವುಗಳಿಗೇನು ಆತಂಕ ಇರ್ತದೆ, ಅದು ಅಂತ ಅರ್ಥ ಅಲ್ಲ. ಗೋದಾನವನ್ನು ಸ್ವೀಕಾರ ಮಾಡುವ ವ್ಯಕ್ತಿ ಸೂರ್ಯ ಮತ್ತು ಚಂದ್ರನಿಗೆ ಸಮಾನನಾಗಿ ತೇಜಸ್ವಿಯಾಗಿರಬೇಕು ಅಂತ ಬೇರೆ ಕಡೆ ನಮ್ಗೆ ಕಾಣಿಸುವಂತ ಅರ್ಥ. ಹೀಗೊಂದು ವ್ಯತ್ಯಾಸ ಇದೆ. ಇಲ್ಲಿ ಆ ಲಕ್ಷಾಲಂಕಾರದಲ್ಲಿ ಹೇಳಿ ವರ್ಣನೆ ಮಾಡಿರುವಂತಹ ಅರ್ಥ ಅಷ್ಟೇನು ಸರಸವಾದ ಅರ್ಥ ಅಲ್ಲ, ಆದ್ರೆ ತಪ್ಪು ಏನಲ್ಲ. ಮಹಾ ತೇಜಸ್ವಿಯಾದ ವ್ಯಕ್ತಿಯನ್ನು ಹುಡುಕಿ ದಾನ ಮಾಡಬೇಕು ಅಂತನ್ನುವುದು ಹೆಚ್ಚು ಯೋಗ್ಯವಾದ ಅರ್ಥ. ಅಷ್ಟನ್ನು ಮಾತ್ರ ನಾವು ಇಟ್ಕೊಳ್ಳೋದು ಯೋಗ್ಯ.
ಎಂಥವನನ್ನ ಹುಡುಕ್ಬೇಕು? ಸ್ವಾಧ್ಯಾಯ ಪೂರ್ಣನಾದವನನ್ನ, ತಪಸ್ವಿಯಾದವನನ್ನ, ಯಜ್ಞಾನುಷ್ಠಾನದಲ್ಲಿ ಆಸಕ್ತನಾದವನನ್ನ ಕರೆದು ಆತನಿಗೆ ದಾನ ಕೊಡಬೇಕು. ಕೃಚ್ಛ್ರೋತ್ಸೃಷ್ಟಾಃ ಪೋಷಣಾಭ್ಯಾಗತಾಶ್ಚ ದ್ವಾರೈಃ ಏತೈಃ ಗೋವಿಶೇಷಾಃ ಪ್ರಶಸ್ತಾಃ. ದಾನ ಕೊಡುವ ಗೋವುಗಳನ್ನ ಬಂಧನದಲ್ಲಿ ಇಟ್ಟಿರಬಾರದು, ಅವುಗಳನ್ನ ಮುಕ್ತವಾಗಿ ಬಿಟ್ಟಿರಬೇಕು. ಮತ್ತೆ ಪೋಷಣಾಭ್ಯಾಗತಾಶ್ಚ, ಯಾರಾದರೂ ಕೆಲವರು ದರಿದ್ರರಾದವರು, ದಟ್ಟ ದರಿದ್ರರಾದವರು ತಮ್ಮ ಕಡೆ ಧನ ಇತ್ಯಾದಿಗಳು ಇಲ್ಲದ ಕಾರಣಕ್ಕಾಗಿ ಗೋವನ್ನು ನೋಡ್ಕೊಳ್ಳಿಕ್ಕಾಗದೇ ಇದ್ದಾಗ ಅದು ಅವರು ಇನ್ನೊಬ್ಬರಿಗೆ ಮಾರಿರ್ತಾರೆ ಆ ಗೋವುಗಳನ್ನ, ಅಥವಾ ದಾನ ಕೊಟ್ಟಿರಬಹುದು. ಅಂತಹ ಹಸುಗಳು ದಾನ ಕೊಡ್ಲಿಕ್ಕೆ ಬಹಳ ಪ್ರಶಸ್ತ ಅಂತ ಒಂದು ಕಡೆ ಅನುವಾದ ಇದೆ. ಕೃಚ್ಛ್ರೋತ್ಸೃಷ್ಟಾಹ, ಕಷ್ಟಕ್ಕೆ ಸಿಲುಕಿದ ಒಬ್ಬ ಯಜಮಾನ ಆ ಗೋವುಗಳನ್ನ ಬಿಟ್ಟು ಬಿಟ್ಟಿದ್ದಾನೆ. ಪೋಷಣಾಭ್ಯಾಗತಾಶ್ಚ, ಪೋಷಣೆಗಾಗಿ ತನ್ನ ಕಡೆ ಬಂದಿರುವಂತಹ ಗೋವುಗಳು. ಅದರ ಮೂಲ ಯಜಮಾನನಿಗೆ ಅವುಗಳನ್ನು ನೋಡ್ಕೊಳ್ಳಿಕ್ ಆಗ್ತಿಲ್ಲ, ಕಷ್ಟಕ್ಕೆ ಸಿಲುಕಿರುವುದರಿಂದ. ಈಗಿನ ಯಜಮಾನನಿಗೆ ಅನುಕೂಲ ಇರುವುದರಿಂದ ಈತ ನೋಡ್ಕೋತಾನೆ ಅಂತ ಇನ್ನು ಕೆಲವು ಕಡೆ ಅನುವಾದ ಇದೆ. ಶಬ್ದಗಳನ್ನ, ಸಂಸ್ಕೃತದ ಶಬ್ದಗಳನ್ನು ಹೇಗೂ ಮನಸ್ಸಬಹುದು, ಅದಕ್ಕೆ ಅರ್ಥ ಮಾಡಬಹುದು. ಎರಡೂ ಅರ್ಥಗಳು ಚೆನ್ನಾಗಿದೆ ಅಂತ ತಿಳ್ಕೊಳ್ಬಹುದು ಅಷ್ಟೆ. ತಿಸ್ರಃ ರಾತ್ರ್ಯಃ ತು ಅದ್ಭಿರ್ ಉಪೋಷ್ಯ ಭೂಮೌ ತೃಪ್ತಾಹ ಗಾವಃ. ದಾನ ಮಾಡುವವನು ಹೇಗೆ ಮಾಡಬೇಕು? ಈ ತರ ಇಷ್ಟು ಕಷ್ಟಪಟ್ಟು ದಾನ ಮಾಡಲಿಕ್ಕೆ ಈಗ ಯಾರು ತಯಾರಾಗಲಿಕ್ಕಿಲ್ಲ. ಆದರೂ ಅಲ್ಲಿರುವಂತಹ ಒಂದು ಅಭಿಪ್ರಾಯವನ್ನು ಹೇಳ್ತಾನೆ, ಯಮ ತೋರಿಸಿದ ಮಾರ್ಗವನ್ನು. 3 ರಾತ್ರಿ ಆತ ಉಪವಾಸದಿಂದ ಇರಬೇಕು. ಮತ್ತೆ ಜಲಾಹಾರಿಯಾಗಿರಬೇಕು. ಅದ್ಭಿಹಿ ಉಪೋಷ್ಯ, ನೆಲದ ಮೇಲೆ ಆತ ಮಲಗಬೇಕು. ದಾನ ಕೊಡುವ ಹಸುಗಳನ್ನ ಚೆನ್ನಾಗಿ ಮೇವು ಹಾಕಿ ಅವುಗಳನ್ನು ತೃಪ್ತವನ್ನಾಗಿಡಬೇಕು. ಕರುಗಳ ಜೊತೆಗೆ ಅವಿರಬೇಕು. ವತ್ಸೈಹಿ ಪ್ರೀತಾಹ ಸುಪ್ರಜಾಹ, ಹಾಲು ಕೊಡುವಂತಹ ಕಂಚಿನ ಪಾತ್ರೆ ಮೊದಲಾದ ಸಾಮಗ್ರಿಗಳನ್ನ ಕೊಡಬೇಕು. ದಾನ ಮಾಡಿದ ಬಳಿಕ ದತ್ವಾ ಗೋರಸೈಹಿ ವರ್ತಿತವ್ಯಂ, 3 ದಿನಗಳ ಕಾಲ ಆಮೇಲೆ ಹಾಲು, ಮೊಸರು, ತುಪ್ಪ ಈ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಒಟ್ಟು ಒಂದು 6 ದಿವಸಗಳಲ್ಲಿ, ಒಂದು ವಾರದಲ್ಲಿ ಮೊದಲು 3 ದಿವಸ ಉಪವಾಸ, ಆಮೇಲೆ ಗೋರಸದಿಂದಲೇ ಶರೀರ ಪೋಷಣೆ. ಈ ತರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದಕ್ಕೆ ಅರ್ಥ ಮಾಡುವಾಗ ಮತ್ತೊಬ್ರು ಆ ಗೋವುಗಳನ್ನ 3 ದಿವಸ ಕಾಲ ಸಮೃದ್ಧವಾದ ಹುಲ್ಲು, ನೀರು ಇರುವಂತಹ ಕಡೆಗಳಲ್ಲಿ ಅವುಗಳನ್ನು ವಾಸ ಮಾಡಲಿಕ್ಕೆ ಬಿಡಬೇಕು. ಅದನ್ನ ಅವುಗಳ ಕರುಗಳ ಜೊತೆಗೆ, ವಸ್ತ್ರದ ಜೊತೆಗೆ ಜ್ಞಾನಿಯಾದವನಿಗೆ ದಾನ ಮಾಡಬೇಕು. ಮುಂದೆ 3 ದಿವಸ ಗೋರಸವನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅರ್ಥ ಬರೆದಿದ್ದಾರೆ ಇನ್ನೊಬ್ರು. ಮೊದಲ 3 ದಿವಸದ ಉಪವಾಸ ಇಲ್ಲಿ ಕಾಣಿಸೋದಿಲ್ಲ. ಮೊದಲು ಹೇಳಿದ ಅರ್ಥದಲ್ಲಿ, ಅನುವಾದದಲ್ಲಿ ಮಾತ್ರ ಆ ತರ ಕಾಣಿಸ್ತು. ತಿಸ್ರಃ ರಾತ್ರಿ ಅದ್ಭಿಹಿ ಉಪೋಷ್ಯ. ಉಪೋಷ್ಯ ಅಂತಿದೆಯಲ್ಲ, ಆ ಉಪೋಷ್ಯ ಅನ್ನೋ ಶಬ್ದಕ್ಕೆ ನಾವು ಉಪವಾಸ ಮಾಡಿ ಅಂತ ಅರ್ಥ. ಉಪೋಷ್ಯ, ದ್ವಾದಶಿ ಪುಣ್ಯ, ಹರಿದಿನಂ ಉಪೋಷ್ಯಂ ಅಂತ ಹೀಗೆಲ್ಲ ಪ್ರಸಂಗಗಳಲ್ಲಿ ಉಪವಾಸ ಮಾಡುವುದು ಅಂತ ಅರ್ಥ. ಅದಕ್ಕೆ ಉಪೋಷ್ಯ ಅಂತ ಅನ್ನೋದಕ್ಕೆ ವಾಸ ಮಾಡುವುದು ಅಂತ ಅದಕ್ಕೆ ಅರ್ಥ ಬರೋದಿಲ್ಲ ಉಪೋಷ್ಯ ಅನ್ನುವ ಶಬ್ದಕ್ಕೆ. ಆದ್ರಿಂದ ತ್ರಿಸ್ತಃ ರಾತ್ರಿ ಅದ್ಭಿಹಿ ಉಪೋಷ್ಯ ಅನ್ನುವ ಈ ಮಾತಿಗೆ ತಾನು ಉಪವಾಸ ಮಾಡಿ ಅಂತಾನೆ ಅರ್ಥ ಆಗ್ತದೆ. ಆ ಗೋವುಗಳಿಗೆ ಚೆನ್ನಾಗಿ ಹುಲ್ಲು ಇತ್ಯಾದಿಗಳನ್ನ ಹಾಕಿರಬೇಕು. ವತ್ಸೈಹಿ ಪ್ರೀತಾಹ ಸೋಪಚಾರಾಹ, ಅವುಗಳಿಗೆ ಏನು ಸತ್ಕಾರ ಮಾಡಿರ್ಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಅರ್ಥ ಸರಿಯೇ. ದಾನ ಮಾಡುವವನು ಮೊದಲು 3 ದಿವಸ ಉಪವಾಸ ಇರಬೇಕು ಅನ್ನೋ ಅರ್ಥ ಆ ಉಪೋಷ್ಯ ಅನ್ನೋದ್ರಿಂದ ತಿಳಿಯುತ್ತದೆ. ಹೊರತು ಗೋವುಗಳನ್ನು 3 ದಿವಸ ಚೆನ್ನಾಗಿ ಆಹಾರ ಹಾಕಬೇಕು ಅಂತ ಅರ್ಥ ಅದರಿಂದ ಸಿಗೋದಿಲ್ಲ ಆ ವಾಕ್ಯದಿಂದ. ಮತ್ತೆ ಗೋವುಗಳಿಗೆ ದಾನ ಕೊಡುವ ಸಂದರ್ಭದಲ್ಲಿ ಮಾತ್ರ 3 ದಿವಸ ಚೆನ್ನಾಗಿ ಹುಲ್ಲು ನೀರು ಇರುವ ಕಡೆ ವಾಸ ಮಾಡಿಸಬೇಕು ಅನ್ನೋದನ್ನು ಅಷ್ಟು ಯೋಗ್ಯ ಅಲ್ಲ.
ಯಾವತ್ತೂ ಅದು ತನ್ನ ಹತ್ರ ಇದ್ದಾಗೆಲ್ಲ ಅದಕ್ಕೆ ಚೆನ್ನಾಗಿ ಹುಲ್ಲು ನೀರಿನ ಪೂರೈಕೆ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಹೀಗೆ ಉಪೋಷ್ಯ ಅಂದ್ರೆ ತಾನು ಉಪವಾಸ ಮಾಡಿ ಅನ್ನೋ ಅರ್ಥವೇ ನನಗೆ ಯೋಗ್ಯವಾಗಿ ಕಾಣಿಸ್ತದೆ. ಇದಕ್ಕೆ ಈ ತಿಸ್ರಹ ರಾತ್ರಿ ಎನ್ನುವ ಶ್ಲೋಕಕ್ಕೆ ಲಕ್ಷಾಲಂಕಾರದ ವ್ಯಾಖ್ಯಾನ ಇದೆ. ಅದ್ಭಿ ತೃಣೈಶ್ಚ ಭರಿತಾಯಾಂ ಭೂಮು ಉಪೋಷ್ಯ ಅಂದ್ರೆ ವಾಸಂ ಕೃತ್ವ ಅಂತ ಅರ್ಥ ಬರೆದಿದ್ದಾರೆ. ಆ ಗೋಗಳನ್ನು ವಾಸ ಮಾಡಿಸ್ಬೇಕು ಅಂತ ಹಾಗರ್ಥ ಆಗ್ತದೆ. ತೃಪ್ತಾಹ ಗಾವಹ ಇತಿ ಸಂಬಂಧ. ಲಕ್ಷಾಲಂಕಾರ ಹೀಗೆ ಸಂಸ್ಕೃತದ ಸಹಜವಾದ ಅರ್ಥಗಳನ್ನು ಅನೇಕ ಕಡೆ ವ್ಯತ್ಯಸ್ತ ಮಾಡಿ ಅದಕ್ಕೆ ತನ್ನದೇ ಆದ ಅರ್ಥವನ್ನು ಹೇಳೋದು ನಮಗೆ ಹೊಸದೇನಲ್ಲ. ಲಕ್ಷಾಲಂಕಾರದ ಈ ಅರ್ಥ ನನಗೆ ಸ್ವೀಕೃತ ಆಗಿಲ್ಲ. ಅದನ್ನು ತಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ. ಅದನ್ನು ತಿದ್ದಿಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟದ್ದು. ದತ್ವಾಧೇನುಂ ಸುವ್ರತಾಂ ಕಾಂಸ್ಯದೋಹಾಂ. ಕಂಚಿನ ಪಾತ್ರೆಗಳ ಜೊತೆಗೆ ಆ ಒಳ್ಳೆಯ ನಡತೆ ಇರುವಂತಹ ಕಲ್ಯಾಣವತ್ಸಾಂ ಅಪಲಾಯಿನೀಂಚ, ಅದು ಓಡಿ ಹೋಗುವಂತಹ ಸ್ವಭಾವ ಇಲ್ಲದ ಧೇನುವನ್ನು ಕೊಡಬೇಕು. ದಾನ ಕೊಟ್ಟ ಕೂಡಲೇ ಆ ಎರಡನೇ ಯಜಮಾನನ ಕಡೆಯಿಂದ ಅದು ಓಡಿ ಹೋಗುವಂತ ಪ್ರಸಂಗ ಬಂದ್ರೆ ಅದರಿಂದ ಕೊಟ್ಟವನಿಗೂ ಸುಖ ಇಲ್ಲ, ತಗೊಂಡವನಿಗೂ ಸುಖ ಇಲ್ಲ. ಹೀಗೆ ಇಂಥ ಯೋಗ್ಯವಾದ ಗುಣಗಳುಳ್ಳಂತಹ ಗೋವನ್ನು ದಾನ ಮಾಡಿದ್ರೆ ಅದರಲ್ಲಿ ಎಷ್ಟು ರೋಮಗಳಿರ್ತಾವೋ ಅಷ್ಟು ವರ್ಷ ಕಾಲ ಸುಖ ಪಡ್ತಾನೆ ಕೊಟ್ಟವನು. ಎತ್ತನ್ನು ಕೂಡ ದಾನ ಮಾಡಬೇಕು ಅಂತ ವರ್ಣನೆ ಇದೆ. ತಥಾ ಅನಡ್ವಾಹಂ, ಪಳಗಿರುವ ಎತ್ತು, ಭಾರವನ್ನು ಹೊರಲಿಕ್ಕೆ ಸಮರ್ಥವಾದದ್ದು. ಧಾರಂ ದಾಂತಂ ಧುರ್ಯಂ ಬಲವಂತಂ ಯುವಾನಂ ಕುಲಾನುಜೀವ್ಯಂ ವೀರ್ಯವಂತಂ ಬೃಹಂತಂ. ಇಂಥ ಎತ್ತನ್ನು ದಾನವನ್ನು ಮಾಡಿಕೊಟ್ರೆ ಅವನಿಗೂ ಅದೆತ್ತು ದಾನ ಮಾಡಿದವನಿಗೂ ಮಹಾಪುಣ್ಯ ಇದೆ. ಕುಲಾನುಜೀವ್ಯಂ ಅಂತ ಒಂದ್ ಕಡೆ ಇದ್ರೆ ಕುಲವಂತಂ ಕುಲಜೀವಂ ಅಂತ ಇನ್ನೊಂದು ಕಡೆ ಪಾಠ ಇದೆ. ಲಕ್ಷಾಲಂಕಾರ ಹಿಡಿದ ಪಾಠ ಕುಲಜೀವ ಅಂತ. ಕುಲೇನ ಆ ಸಮ್ಯಕ್ ಜೀವತಿ, ಯೋಗ್ಯವಾದ ಕುಲದಲ್ಲಿ ಹುಟ್ಟಿದಂತಹ ಒಂದು ಎತ್ತು ಅಂತ ಅದಕ್ಕೆ ಅವರು ಅರ್ಥ ಹೇಳಿದ್ದಾರೆ. ದಾನ ಸ್ವೀಕಾರ ಮಾಡುವವನು ಹೇಗಿರಬೇಕು? ಗೋವುಗಳ ಬಗ್ಗೆ ಅವನಿಗೊಂದಿಷ್ಟು ಪ್ರೀತಿ ಇರಬೇಕು. ಜೀವನೋಪಾಯಕ್ಕಾಗಿ ಆತನಿಗೆ ಈಗಾಗಲೇ ಸಂಪನ್ನತೆ ಇದ್ದರೆ, ಆತ ಅನುಕೂಲಸ್ಥನಾಗಿದ್ದರೆ ಅಂಥವನಿಗೆ ಕೊಡುವುದಕ್ಕಿಂತ ಅನನುಕೂಲ ಇದ್ದವನಿಗೆ ಕೊಡುವುದು ಹೆಚ್ಚು ಯೋಗ್ಯ. ಯಾವಾಗ ಮಾಡಬೇಕು? ಸಂಭ್ರಮೇವ ಮಹಾರ್ಥೆ ಕೃಷ್ಯರ್ಥೇವ ಹೋಮ ಹೇತೋ ಪ್ರಸೂತ್ಯಾಂ. ದೊಡ್ಡ ಯಾವುದಾದ್ರು ಒಂದು ವಿಶೇಷ ಪ್ರಯೋಜನ ಇದ್ದಾಗ, ಒಂದು ಹೋಮ ಮಾಡುವಂಥ ಪ್ರಸಂಗ ಇದ್ದಾಗ, ಯಾರಿಗಾದ್ರೂ ಅಗತ್ಯ ಇರ್ತದೋ ಅಂಥವರಿಗೆ ಇದನ್ನು ಕೊಡಬೇಕು. ಒಬ್ಬ ವ್ಯಕ್ತಿಗೆ ಏನೋ ಕಷ್ಟ ಆದಾಗ ಅಥವಾ ಆತನಿಗೆ ಒಂದೇನೋ ಮಹತ್ ಪ್ರಯೋಜನ ಇದ್ದಾಗ ಆತನ ಪ್ರಯೋಜನ ಈಡೇರುವುದು ನಮ್ಮ ದಾನದಿಂದ ಸಾಧ್ಯವಾಗುವಾಗ ಅಂತ ಸಂದರ್ಭದಲ್ಲಿ ದಾನ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಕೃಷ್ಯರ್ಥೇವ, ಆತನಿಗೆ ಕೃಷಿ ಮಾಡಲಿಕ್ಕೆ ಒಂದು ಎತ್ತು ಬೇಕಾಗಿದೆ, ಎತ್ತನ್ನು ದಾನ ಮಾಡಬೇಕು. ಅಥವಾ ಗೋವನ್ನು ದಾನ ಮಾಡಿದ್ರು ಕೂಡ ಆ ಗೋವನ್ನು ದಾನ ಮಾಡಿದ್ರಿಂದ ಮುಂದೆ ಅವನಿಗೆ ಅನುಕೂಲ ಆಗುವಂತಿದ್ರೆ, ಮುಂದೆ ಅದೊಂದು ಎತ್ತನ್ನ ಈದು ಆತನಿಗೆ ಅನುಕೂಲ ಮಾಡಿಕೊಡುವಂತಿದ್ರೆ ಆವಾಗಾದ್ರೂ ಕೂಡ ಈ ಗೋದಾನವನ್ನು ಮಾಡಬಹುದು. ಹೋಮ ಹೇತೋಹ, ಹೋಮ ಮಾಡಲಿಕ್ಕಾಗಿ ಆತನಿಗೆ ಕ್ಷೀರ ಇತ್ಯಾದಿಗಳು ಬೇಕು. ಅದರ ಕಾರಣದಿಂದಾಗಿಯೂ ಅವನಿಗೆ ಗೋದಾನವನ್ನು ಮಾಡಬಹುದು. ಇನ್ನೊಂದು ಪ್ರಸೂತ್ಯಾಮ್ ಅಂತ ಒಂದು ಶಬ್ದ ಇದೆ ಇಲ್ಲಿ. ಪ್ರಸೂತಿ ಅಂದ್ರೆ ತಮಗೆ ಮಕ್ಕಳು ಜನಿಸಿದಾಗ ಆ ಮಕ್ಕಳು ಹುಟ್ಟಿದಂತಹ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕಾಗಿ ಗೋದಾನವನ್ನು ಮಾಡಬಹುದು. ವಸುದೇವ ಈ ತರ ಗೋದಾನವನ್ನು ಮಾಡ್ತಿದ್ದ ಅಂತ ನಮಗೆ ಕಂಡು ಬರ್ತದೆ. ಗುರುವರ್ಥೇವ ಬಾಲಪುಷ್ಟ್ಯಾಭಿಷಂಗಾತ್, ಗುರುಗಳಿಗೆ ದಕ್ಷಿಣೆ ಕೊಡಬೇಕಾಗಿದೆ. ಆ ದಕ್ಷಿಣೆ ಕೊಡ್ಲಿಕ್ಕಾಗಿ ತನ್ನ ಹತ್ರ ಗೋವಿಲ್ಲ. ಆಗ ಯಾನಾದ್ರೂ ಒಬ್ಬ ಶಿಷ್ಯನಾದವನು ಮತ್ತೊಬ್ಬ ಗೃಹಸ್ಥನನ್ನು ಯಾಚನೆ ಮಾಡಿದ್ರೆ ಆ ಗೃಹಸ್ಥನಾದವನು ಒಂದು ಗೋವನ್ನ ಈ ಶಿಷ್ಯನಿಗೆ ಕೊಡಬೇಕು. ಶಿಷ್ಯ ಅದನ್ನ ಗುರುವಿಗೆ ಕೊಟ್ಟಾನ. ಒಬ್ಬ ವ್ಯಕ್ತಿಗೆ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಹಾಲು ಹೈನು ಇತ್ಯಾದಿ ಬೇಕಾಗಿದೆ, ಆದ್ರೆ ಗೋವಿಲ್ಲ. ಅಂಥವನಿಗೆ ಗೋವಿನ ಅವಶ್ಯಕತೆ ಇದ್ದಾಗ ಗೋವನ್ನ ದಾನ ಮಾಡಬಹುದು.
ಈ ಸಂದರ್ಭದಲ್ಲಿ ದೇಶಕಾಲಗಳನ್ನ ಹೆಚ್ಚು ವಿಚಾರ ಮಾಡಬಾರದು ಅಂತ ಹೇಳ್ತಾರೆ. ದೇಶಕಾಲ ಅವಿಶಿಷ್ಟ, ದೇಶಕಾಲಗಳನ್ನು ಗಮನಿಸದೆ ದಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಂತರ್ಜಾತ ಅಂದ್ರೆ ಮನೆಯಲ್ಲೇ ಹುಟ್ಟಿದ್ದು ಅಂತ ಅದರ ಅರ್ಥ ಹೇಳ್ತಾರೆ. ಉತ್ತಮವಾದಂತಹ ಸ್ವಭಾವ ಇರುವ, ಒಂದೇ ಕರುವನ್ನು ಪ್ರಸವಿಸಿರುವ ಗೋವನ್ನು ದಾನ ಮಾಡಬೇಕು. ಅನೇಕ ಕರುಗಳನ್ನು ಹೆತ್ತಿರುವಂತಹ, ಈಗಾಗಲೇ ವಯಸ್ಸಾಗಿರುವಂತಹ ಗೋದಾನ ಮಾಡುವುದು ಅಷ್ಟು ಪ್ರಶಸ್ತ ಅಲ್ಲ ಅಂತ ಹೀಗದರ ತಾತ್ಪರ್ಯ. ಅವಕ್ಕೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೀಗೆ ಬರೆದಿದ್ದಾರೆ. ನಿರ್ಜಿತಾಹ, ಪ್ರಾಣಕ್ರೀತಾಹ, ಯೌತಕಾಹ. ಯೌತಕ ಅಂತ ಒಂದ್ ಕಡೆ ಶಬ್ದ ಇದೆ. ಈ ದಕ್ಷಿಣ ಭಾರತದ, ಉತ್ತರ ಭಾರತದ ಪಾಠದಲ್ಲಿ ಯೌತಕ ಅಂತಿದೆ. ಆ ಯೌತಕ ಅಂದ್ರೆ ಒಬ್ಬ ವ್ಯಕ್ತಿಗೆ ತನಗೆ ವರದಕ್ಷಿಣೆಯಾಗಿ ಬಂದಂಥ ಗೋವು, ಅದನ್ನ ಮತ್ತೊಬ್ಬರಿಗೆ ದಾನ ಕೊಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಯೌತಕ ಅಂತಿಲ್ಲ, ನಿರ್ಜಿತಾ ಏಕಜಾಶ್ಚ, ಒಂದೇ ಕರುವನ್ನು ಹೆತ್ತಿರುವಂಥದ್ದು ಅಂತ ಇನ್ನೊಂದು ಕಡೆ ಅನುವಾದ ಇದೆ. ಒಬ್ಬ ವಿದ್ವಾಂಸನಾದವನು ಅವನ ಜ್ಞಾನವನ್ನು ಗಮನಿಸಲಿಕ್ಕಾಗಿ, ಅವನ ಜ್ಞಾನವನ್ನು ಸತ್ಕರಿಸುವ ಸಲುವಾಗಿ ಅವನಿಗೆ ಪಾರಿತೋಷಿಕವಾಗಿ ಬಂದಂಥ ಗೋವು, ಅದನ್ನ ದಾನ ಮಾಡಬಹುದು. ಪ್ರಾಣಕ್ರೀತಾಹ, ತನ್ನಲ್ಲಿರುವಂತಹ ಯಾವುದಾದೊಂದು ಪ್ರಾಣಿಯನ್ನ ಆ ವ್ಯಕ್ತಿ ಕೊಟ್ಟು ಅವನ ಕಡೆಯಿಂದ ವಿನಿಮಯ ರೂಪವಾಗಿ ಗೋವನ್ನು ತೆಗೆದುಕೊಂಡದ್ದು, ಇಂಥ ಗೋವುಗಳನ್ನು ದಾನ ಮಾಡಬಹುದು. ಇದೆಲ್ಲ ಯಮ ಅವನಿಗೆ ವಿವರಿಸಿ ಹೇಳಿದ. ನಚಿಕೇತ ಕೇಳಿದ, ಶ್ರುತ್ವಾ ವೈವಸ್ವತವಚಃ ತಮಹಂ ಪುನರಬ್ರವಂ. ತಂದೆಗೆ ಎಲ್ಲ ಹೇಳ್ತಿದ್ದಾನೆ ನಚಿಕೇತ ಕಥೆಯನ್ನ. ಗೋವುಗಳಿಲ್ಲದೇ ಇದ್ದವನು ಗೋದಾನ ಮಾಡ್ಲಿಕ್ಕಾಗಿ ಏನ್ ಮಾಡಬೇಕು? ಆ ಗೋದಾನ ಮಾಡಿದ ಫಲ ಏನೋ ಬೇಕು ಅಂತಿದೆ, ಆದ್ರೂ ಗೋವುಗಳಿಲ್ಲ, ಆಗ ಏನ್ ಮಾಡಬೇಕು? ಆಗ ಯಮರಾಜ ಆ ಗೋದಾನಕ್ಕೆ ಸಂಬಂಧಪಟ್ಟಂತ ಉಳಿದ ವಿಧಾನಗಳನ್ನ, ಅದಕ್ಕೆ ಸಮಾನವಾದ ಫಲಗಳನ್ನು ಕೊಡುವಂತಹ ಬೇರೆ ದಾನಗಳನ್ನ ಹೀಗೆ ವಿವರಿಸಿದ. ಗೋಪ್ರದಾನ ಅನುಕಲ್ಪ ಅಂತ ಕರೀತಾರೆ ಇದಕ್ಕೆ. ಗೋಪ್ರದಾನವೇ ಮಾಡ್ಲಿಕ್ಕೆ ಆಗಲಿಲ್ಲ, ಆದ್ರೆ ಬೇರೆ ಯಾವುದನ್ನಾದ್ರೂ ದಾನವನ್ನು ಮಾಡಿ ಆ ಫಲವನ್ನು ಪಡ್ಕೊಳ್ಬೇಕಾದದ್ದು, ಹೀಗೆ ವಿವರಿಸಿ ಹೇಳಿದಂತೆ. ಅಲಾಭೆ ಯೋಗವಾಂ ದದ್ಯಾತ್ ಘೃತಧೇನು ವ್ಯತವೃತಃ. ತುಪ್ಪದ ಧೇನುವನ್ನು ಕೊಡಬೇಕು. ತುಪ್ಪದ ಧೇನು ಅಂತಂದ್ರೆ ಯಾವ್ದಾದ್ರು ಮೇಣದಿಂದ, ಬೆಲ್ಲದಿಂದ ಧೇನುವಿನ ವಿಗ್ರಹವನ್ನು ಏನಾದ್ರೂ ಮಾಡಬಹುದು. ಆದ್ರೆ ತುಪ್ಪದಿಂದ, ಗಟ್ಟಿಯಾದ ತುಪ್ಪದಿಂದ ಮಾಡಬಹುದು ಧೇನುವನ್ನ. ಅದೇ ನೀರಾದ್ರೆ ಅದರಿಂದ ಧೇನುವಿನ ಒಂದು ಮೂರ್ತಿಯನ್ನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತೂ ಹೀಗೆ ಒಂದು ಮಾಡುವ ಪ್ರಯತ್ನ ಇದೆ. ಅದಿಲ್ಲದೆ ಹೋದ್ರೂ ಒಂದು ಧೇನುವಿನ ಮೂರ್ತಿ ಮಾಡ್ಲಿಕ್ಕೆ ಬೇಕಾದ ಆ ಪ್ರಮಾಣದ ತುಪ್ಪವನ್ನಾದ್ರೂ ದಾನ ಮಾಡಬಹುದು ಅಂತ ನನ್ನ ಆಲೋಚನೆ. ಈ ಘೃತಧೇನುವನ್ನ ಧೇನುವಿನ ಆಕಾರದ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಿಸಿದ್ದು ಅಂತ ಈ ಒಂದು ಲಕ್ಷಾಲಂಕಾರದ ವರ್ಣನೆ ಇದೆ. ಧೇನ್ವಾಕಾರ ಪಾತ್ರ ವಿಶೇಷ ಘೃತಂ ಪರಿಪೂರ್ಯ ದಾನಂ ಘೃತದ ಧೇನು ದಾನಂ ಏವಂ ಧೇನ್ವಾದಾವಪಿ. ಜಲಧೇನು ಮತ್ತೆ ತಿಲಧೇನು ಅಂತೆಲ್ಲ ಮುಂದೆ ವರ್ಣನೆ ಬರೋದಿದೆ. ಅಲ್ಲೂ ಎಲ್ಲ ಹೀಗೆ ತಿಳ್ಕೋಬೇಕು. ಗೋವಿನ ಆಕಾರದ ಒಂದು ಪಾತ್ರ ಅಂಥದ್ರಲ್ಲಿ ದಾನ ಮಾಡಬೇಕು ಅಂತ ಅಭಿಪ್ರಾಯ ಕಾಣಿಸ್ತದೆ. ಗೋವಿನ ಆಕಾರದಲ್ಲಿ ಪಾತ್ರಗಳು ಎಲ್ಲಿಯಾದ್ರೂ ಅಂಗಡಿಯಲ್ಲಿ ಸಿಗಬೇಕಲ್ಲ, ಅಂಥದ್ದೆಲ್ಲಿ ಸಿಗ್ತದೆ? ಗೋವಿನ ಆಕಾರದ ವಿಗ್ರಹಗಳೇನಿರ್ತವೆ, ಆ ವಿಗ್ರಹಗಳ ಒಳಗೇನೆ ತುಪ್ಪ ಶೇಖರಿಸುವಂತಹ ಅನುಕೂಲ ಆಗಿನ ಕಾಲದಲ್ಲಿ ಏನಾದ್ರು ಇರ್ತಿರ್ತೇನೋ. ಇಂಥ ದಾನ ಮಾಡಿಕೊಡ್ಲಿಕ್ಕಾಗಿಯೇ ಅಂತ ಕೆಲವು ಧೇನುವಿನ ಆಕಾರದ ಪಾತ್ರಗಳನ್ನ ತಯಾರು ಮಾಡ್ತಿದ್ರೋ ಏನೋ. ಈಗ ಅಂಥವೆಲ್ಲೂ ಕಾಣಿಸೋದಿಲ್ಲ. ಘೃತಾಲಾಭೇ ಜಯೋದ್ಯಾತ್ ತಿಲಧೇನು ವ್ಯತವೃತಃ. ಅದಾಗದೆ ಹೋದ್ರೆ ತಿಲಧೇನುವನ್ನಾದ್ರೂ ಕೊಡಬಹುದು. ಎಳ್ಳಿನಿಂದ ಮಾಡಿದ ಧೇನು ಅಂದ್ರೂ ಇದೇ ಅರ್ಥ ಅಂತ ಲಕ್ಷಾಲಂಕಾರ ಹೇಳ್ತದೆ. ಅವನು ಕ್ಷೀರದ ನದಿಯಲ್ಲಿ, ತುಪ್ಪದ ಧೇನುವನ್ನು ದಾನ ಮಾಡಿದವನು ತುಪ್ಪದ ನದಿಯಲ್ಲಿ, ತಿಲಧೇನು ದಾನ ಮಾಡಿದವನು ಕ್ಷೀರ ನದಿಯಲ್ಲಿ ವಿಹರಿಸ್ತಾರೆ.
ಅದಾಗದೆ ಹೋದ್ರೆ ಜಲಧೇನುವನ್ನಾದರೂ ದಾನ ಕೊಡಬಹುದು. ಅವನು ಈ ತಂಪಾದ ನದಿಯಿಂದ ಕೂಡಿದ ಈ ನನ್ನ ಲೋಕದ ನದಿಗಳಲ್ಲಿ ಬಂದು ವಿಹರಿಸ್ತಾನೆ. ಇದನ್ನೆಲ್ಲ ಆ ಯಮರಾಜ ನನಗೆ ತೋರಿಸಿದ. ನನಗೆ ಅದನ್ನು ನೋಡಿ ಬಹಳ ಸಂತೋಷ ಅನಿಸಿತು. ತಂದೆಗೆ ಕಥೆಯನ್ನೆಲ್ಲ ಹೇಳ್ತಿದ್ದಾನೆ. ಒಂದು ಅತ್ಯಂತ ಕಷ್ಟದಿಂದ ತಿಳ್ಕೊಳ್ಬೇಕಾದಂಥ ನೋಡಿ ಬರಬೇಕಾದಂಥ ಒಂದು ಸಂಗತಿಯನ್ನು ನಾನು ನೋಡಿದೆ. ಮಹಾಕೃತು ಇದು, ದೊಡ್ಡ ಯಜ್ಞವನ್ನು ಮಾಡುವ ವಿಧಾನ. ಆದರೆ ಅತ್ಯಲ್ಪ ಧರ್ಮದಿಂದಲೂ ಸಾಧ್ಯ ಆಗಿರಬೇಕು. ಅಂಥದನ್ನ ನಾನು ನೋಡಿದೆ. ಕ್ರತು ಮಹಾನ್ ಅಲ್ಪಧನ ಪ್ರಚಾರ. ಹೆಚ್ಚು ಶ್ರಮ ಇಲ್ಲದೆ, ಹೆಚ್ಚು ಧನವ್ಯಯ ಇಲ್ಲದೆ ದೊಡ್ಡ ಯಜ್ಞ ಮಾಡಲಿಕ್ಕೆ ಬೇಕಾದಂಥ, ದೊಡ್ಡ ಯಜ್ಞದ ಫಲವನ್ನು ಪಡೆಯಬೇಕಾದಂಥ ವಿಧಾನವನ್ನು ನೋಡಿದ್ದೇನೆ. ಮತ್ಪ್ರಸೂತಃ ಪ್ರಾಪ್ತೋ ಮಯಾ ತಾತ ಸ ಮತ್ಪ್ರಸೂತಃ ಪ್ರಪತ್ಸ್ಯತೆ ವೇದವಿಧಿ ಪ್ರವೃತ್ತಃ ಅಂತ ಹೀಗೆ ಕೆಲವು ಕಡೆ ಪಾಠ ಇದೆಯಲ್ಲ. ನಾನು ಈ ಗೋದಾನದ ಮಹಿಮೆಯನ್ನೆಲ್ಲ ಯಮನ ಮೂಲಕ ಕೇಳಿದ್ದೇನೆ, ಅದರಿಂದ ಒಂದು ಫಲ ಸಿಕ್ಕಿದೆ. ನನ್ನ ಮಗನಿಗೂ ಕೂಡ ಇದೇ ಫಲ ಸಿಗುತ್ತದೆ ಅಂತ ನಚಿಕೇತ ತನ್ನ ತಂದೆಗೆ ಹೇಳಿದ. ಕೆಲವು ಕಡೆ ಆ ಮತ್ಪ್ರಸೂತಃ ಅನ್ನುವ ಶಬ್ದ ಇಲ್ಲ, ಸ ಮಂತ್ರಪೂತಃ ಅಂತ ಕೆಲವು ಕಡೆ ಶಬ್ದ ಇದೆ. ಪ್ರವರ್ತ್ಸತೆ ವೇದವಿಧಿ ಪ್ರವೃತ್ತಃ. ವೇದವಿಧಿಗನುಸಾರವಾಗಿ ಈ ಒಂದು ಯಜ್ಞ, ಗೋದಾನವನ್ನು ಮಾಡುವ ಯಜ್ಞ, ಅದನ್ನು ಸ್ವೀಕಾರ ಮಾಡಿ ಆ ಗೋವುಗಳ ಮೂಲಕ ಶ್ರೇಷ್ಠವಾದ ಜೀವನವನ್ನು ನಡೆಸುವಂತಹ ಯಜ್ಞ, ಇದು ನನ್ನಿಂದ ಪ್ರಚಲಿತವಾಗಿದೆ. ಮಂತ್ರಪೂತಃ ಅಂತ ಹೀಗಿದೆ. ಮತ್ ಪ್ರಸೂತಃ ಅಂತಿರುವುದಕ್ಕಿಂತ ಮಂತ್ರಪೂತಃ ಅಂತಿರುವುದೇ ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ನನ್ನಿಂದ ಲೋಕಕ್ಕೆ ಬೆಳಕಿಗೆ ತರಲ್ಪಟ್ಟಂತಹ ಯಜ್ಞ ಇದು, ಗೋದಾನ ಅನ್ನುವಂಥ ಯಜ್ಞ. ಹೀಗಾಗಿ ಮತ್ ಪ್ರಸೂತ ಅನ್ನೋದಕ್ಕಿಂತ ಮಂತ್ರಪೂತಃ ಅನ್ನುವ ಪಾಠನೇ ಹೆಚ್ಚು ಯೋಗ್ಯ. ತಂದೆ, ನೀನು ನನಗೆ ಶಾಪ ಕೊಟ್ಟೆ, ಆದರೆ ಅದರಿಂದ ನನಗೆ ಅನುಗ್ರಹವೇ ಆಯಿತು. ಮುಂದೆ ದಾನವಿಷ್ಟಿಂ ತತ್ರ ದೃಷ್ಟ ಮಹಾತ್ಮನ್ ನಿಸ್ಸಂದಿಗ್ಧಾನ್ ಧರ್ಮಾನ್ ಆಚರಿಷ್ಯೆ. ದಾನ ಕೊಟ್ಟವನಿಗೆ ಏನು ಫಲ ಸಿಗ್ತದೆ ಆ ಯಮಲೋಕದಲ್ಲಿ ಅನ್ನೋದನ್ನೆಲ್ಲ ನಾನು ನೋಡಿದ್ನಲ್ಲ, ಅದರಿಂದ ಮುಂದೆ ನಾನೂ ಕೂಡ ಧರ್ಮಾಚರಣೆ ಮಾಡುವ ಪ್ರಯತ್ನ ಮಾಡ್ತೇನೆ. ಯಮನಿಗೆ ಬಹಳ ಸಂತೋಷ ಆಯಿತು. ಅವನು ನನಗೆ ಈ ಒಂದು ಮಾತನ್ನು ಕೂಡ ಹೇಳಿದ. ದಾನೇನ ತಾತ ಪ್ರೇತ ಭೂಹು ಸದೈವ ವಿಶೇಷತಃ ಗೋಪ್ರದಾನಂ ಚ ಕುರ್ಯಾಹ. ನೀನು ಧರ್ಮಾತ್ಮನಾಗಿದ್ದೀ ನಚಿಕೇತನೆ, ಗೋದಾನವನ್ನು ಕೂಡ ಮಾಡು, ಅದರಿಂದ ನಿನಗೆ ಶ್ರೇಯಸ್ಸಾಗ್ತದೆ ಅಂತ ಹೇಳಿದ. ನಾವು ಅದನ್ನು ತಿಳ್ಕೊಳ್ಬೇಕು, ಗೋದಾನ ಮಾಡಬೇಕು. ಗೋದಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಜಲದಾನ, ತುಪ್ಪದ ದಾನ, ತಿರದೇನು ದಾನ ಇದೆಲ್ಲ ಮಾಡಬಹುದು. ಅದಲ್ಲದೆ ಹೋದ್ರೆ ಗೋವಿನ ಪ್ರತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ದುಡ್ಡು ಅದನ್ನಾದರೂ ದಾನ ಮಾಡಬಹುದು. ಇನ್ನೊಂದು ವಿಷಯವನ್ನು ನಾವು ತಿಳ್ಕೊಳ್ಬಹುದು. ಗೋದಾನವನ್ನೇ ಒಬ್ಬನಿಗೆ ಈಗ ಯಾರಿಗಾದ್ರೂ ಮಾಡಿಬಿಟ್ರೆ ಆ ಗೋವನ್ನು ಸಾಕ್ಲಿಕ್ಕೆ ಅವನಿಗೆ ಅನುಕೂಲ ಆಗ್ಬೇಕಲ್ಲ, ಅದನ್ನೆಲ್ಲ ಸರಿಯಾಗಿ ನಾವು ಆಲೋಚನೆ ಮಾಡಬೇಕು ಅಂತಿದೆ. ಆ ಗೋವಿಗೆ ಮೇವನ್ನು ತಂದು ಹಾಕಬೇಕು. ದೊಡ್ಡ ದೊಡ್ಡ ನಗರಗಳಲ್ಲಿ ಯಾರಾದರೂ ಗೋದಾನ ಸ್ವೀಕಾರ ಮಾಡಿಬಿಟ್ರೆ ಆ ಮೇವನ್ನು ಅವ್ರು ಎಲ್ಲಿಂದ ತಂದು ಹಾಕ್ಯಾರು, ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ. ಅದಕ್ಕಾಗಿ ಗೋದಾನದ ಬದಲಾಗಿ ಒಂದಿಷ್ಟು ದುಡ್ಡು ಕೊಡೋದು ಇದಂತೂ ಇದ್ದೇ ಇದೆ. ಇದಲ್ಲದೆ ಆ ಹಾಲಿನ ದಾನ, ತುಪ್ಪದ ದಾನ, ಮೊಸರಿನ ದಾನ ಅಂತ ಏನು ಬಂತಲ್ಲ, ಅಂಥವನ್ನು ಮಾಡಬಹುದು. ಒಬ್ಬ ವ್ಯಕ್ತಿಗೆ, ಒಬ್ಬ ಜ್ಞಾನಿಯಾದಂಥ ಬ್ರಾಹ್ಮಣನಿಗೆ ಗೋದಾನ ಮಾಡಿದರೆ ಆತ ತನ್ನ ಮನೆಯಲ್ಲೇ ಬೇಕಾದಷ್ಟು ಹಾಲು, ಹೈನು ಇತ್ಯಾದಿ ಅನುಕೂಲ ಪಡ್ಕೊಂಡು ಧರ್ಮ ಕಾರ್ಯ ಮಾಡ್ತಾನೆ. ಆದರೆ ಗೋದಾನವನ್ನೇ ಸ್ವೀಕಾರ ಮಾಡಿದರೆ ಅದಕ್ಕೆ ಉಪಚಾರ ಅವನಿಗೆ ಮಾಡ್ಲಿಕ್ಕೆ ಆಗದೆ ಇರಬಹುದು. ಅದರ ಬದಲಾಗಿ ಕೊಡುವವನಿಗೆ ಆ ಪುಣ್ಯ ಬೇಕು ಅಂತಿದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿಯೊಂದು ವರ್ಷ ಆತನಿಗೆ ಹಾಲು, ಹೈನು ಇತ್ಯಾದಿಗಳಿಗಾಗಿ ಏನು ಖರ್ಚಾದಿತ್ತು ಅದನ್ನೇ ದಾನ ಮಾಡಿಬಿಟ್ರೆ ಹಾಗೂ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಮತ್ತು ಗೋದಾನದ ವಿಶೇಷ ಶ್ರಮ ಇಲ್ಲದೇನೆ ಈ ಹಾಲು, ಹೈನು ಇತ್ಯಾದಿಗಳಿಂದ ಆಗಬೇಕಾದ ಲಾಭವೂ ಕೂಡ ತಗೊಂಡವನಿಗೆ ಆಗ್ತದೆ.
ಕೊಟ್ಟವನಿಗೂ ಕೂಡ ಪುಣ್ಯ ಬರ್ತದೆ ಅಂತ ನನ್ನ ಆಲೋಚನೆ. ಇಷ್ಟಾದರೂ ಕೂಡ ಆ ಗೋವಿನ ಸಗಣಿ, ಅದರ ಮೂತ್ರ ಇತ್ಯಾದಿಗಳಿಂದ ಏನು ಲಾಭ ಆಗಬೇಕೋ ಅದು ಆಗೋದಿಲ್ಲ. ಸಾಧ್ಯವಾದಷ್ಟು ಗೋವನ್ನ ಪ್ರತ್ಯಕ್ಷವಾಗಿ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ದಾನ ಮಾಡಿ ಅಥವಾ ಅದರ ಸೇವಾ ಮಾಡಿ ಅದನ್ನು ಮಾಡುವುದು ಯೋಗ್ಯ. ಆಗದೆ ಹೋದರೆ ಹೀಗಾದರೂ ಮಾಡಬಹುದು. ಅದಕ್ಕೆ ಮನಸ್ಸಿರೋದು ಮುಖ್ಯ ವ್ಯಕ್ತಿಗೆ. ಗೋವು ಅಂತನ್ನೋದು ಬಹಳ ಶುದ್ಧವಾದಂತಹ ವಸ್ತು. ಇದು ಅದನ್ನು ಯಾವತ್ತೂ ನಾಶಪಡಿಸಬೇಡ, ಧರ್ಮವನ್ನೆಂದಿಗೂ ಅನಾದರ ಮಾಡಬೇಡ, ಸತ್ಪಾತ್ರನ ದಾನ ಮಾಡು. ಅನೇಕ ಜನ ಸತ್ಪುರುಷರು ಪ್ರಾಚೀನ ಕಾಲದಲ್ಲಿ ಗೋದಾನವನ್ನೇ ಮಾಡ್ತಿದ್ರು. ತೇವೈ ದಾನಂ ಪ್ರದದುಹು ಚೈವ ಶಕ್ತ್ಯ ಕಾಲೇಚ ಶಕ್ತ್ಯ ಮತ್ಸರಂ ವರ್ಜಯಿತ್ವ. ಯಾವುದೇ ಮಾತ್ಸರ್ಯದ ಬುದ್ಧಿ ಇಲ್ಲದೇನೆ ಗೋದಾನ ಮಾಡಿದರೆ ಸ್ವರ್ಗಲೋಕದಲ್ಲಿ ಸುಖ ಪಡ್ತಾರೆ. ನಾವು ನ್ಯಾಯಯುತವಾಗಿ ಸಂಪಾದನೆ ಮಾಡಿದ್ದನ್ನ ಮತ್ತೊಬ್ಬರಿಗೆ ಗೋದಾನದ ರೂಪದಲ್ಲಿ ಕೊಡಬೇಕು. ಎತ್ತನ್ನು ದಾನ ಮಾಡುವಂತ ವ್ಯಕ್ತಿ ದೇವವೃತಿ ಅಂತ ಕರೆಸ್ಕೋತಾನೆ. ಆ ದೇವತ್ವವನ್ನು ಹೊಂದಲಿಕ್ಕೆ ಬೇಕಾದಂತಹ ಶಕ್ತಿ ಆತನಿಗೆ ಬರ್ತದೆ ಅಂತ ಅದರ ತಾತ್ಪರ್ಯವನ್ನು ಹೇಳ್ತಾರೆ. ವೇದವೃತಿ, ದೇವವೃತ್ತಿ ಅಂತ ಕೆಲವು ಕಡೆ ಇದೆ, ವೇದವೃತ್ತಿ ಅಂತ ಇನ್ನು ಕೆಲವು ಕಡೆ ಇದೆ. ಇಲ್ಲಿ ಹೇಗೆ ಇರಲಿ ಅಂತೂ ಗೋವನ್ನು ದಾನ ಕೊಟ್ಟವನು ವೇದ ವೃತ್ತಿ ಆಗ್ತಾನೆ ಅಥವಾ ದೇವವೃತ್ತಿ ಆಗ್ತಾನೆ. ಹೆಚ್ಚು ಕಡಿಮೆ ಎರಡರದ್ದು ತಾತ್ಪರ್ಯ ಒಂದೇ ಆಗ್ತದೆ. ಶಕಟವನ್ನು ದಾನ ಮಾಡಿದರೆ ತೀರ್ಥಯಾತ್ರೆ ಮಾಡಿದಂತಹ ಒಂದು ಫಲ ಸಿಗ್ತದೆ. ತೀರ್ಥ ಅವಾಪ್ತಿ ಗೋ ಪ್ರಯುಕ್ತ ದಾನೆ ಪಾಪೋತ್ಸರ್ಗ ಕಪಿಲಾಯ ಪ್ರದಾನೆ. ಕಪಿಲ ಬಣ್ಣದ ಧೇನುವನ್ನು ದಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ. ಹೀಗಾಗಿ ತೀರ್ಥಯಾತ್ರೆಯ ಫಲದ ಪ್ರಾಪ್ತಿಗಾಗಿ ಒಂದು ಬಂಡಿಯನ್ನು ದಾನ ಮಾಡಬೇಕು. ತೀರ್ಥಾವಾಪ್ತಿ ಅಂತಿದೆಯಲ್ಲ, ಗೋಪ್ರಯುಕ್ತ ಪ್ರದಾನೆ ಅಂತ. ಆ ಗೋಪ್ರಯುಕ್ತ ಪ್ರದಾನೆ ಅಂತ ಕೆಲವರು ಗೋವಿನಿಂದ ಉಂಟಾದ ರಸಗಳನ್ನು ದಾನ ಮಾಡೋದು ಅಂತನೂ ಅರ್ಥ ಬರೆದಿದ್ದಾರೆ, ಅಥವಾ ಗೋವಿನಿಂದ ಹೂಡಲ್ಪಟ್ಟ ಬಂಡಿ ಅಂತ ಇನ್ನು ಕೆಲವರು ಅರ್ಥ ಮಾಡಿದ್ದಾರೆ. ಅರ್ಥಗಳು ಬೇರೆ ಬೇರೆ ರೀತಿಯಾಗಿವೆ. ಒಂದೇ ಒಂದು ಕಪಿಲ ಬಣ್ಣದ ಗೋವನ್ನಾದರೂ ದಾನ ಮಾಡಬೇಕು. ಕಪಿಲ ಗೋವಿನ ಬಗ್ಗೆ ಇನ್ನು ಮುಂದಿನ ಅಧ್ಯಾಯಗಳಲ್ಲೂ ಕೂಡ ಬರೋದಿದೆ, ನಾವು ಹೆಚ್ಚಿಂದ ನೋಡೋರಿದ್ದೇವೆ. ತಮ್ಮ ಗೋ ರಸದಿಂದ ಈ ಗೋವುಗಳು ಜಗತ್ತನ್ನೆಲ್ಲ ಪಾಲಿಸ್ತವೆ. ಮತ್ತೆ ಅನ್ನಂ ಸಂಜನಯಂತೆ, ಜಗತ್ತಿನಲ್ಲಿ ಅನ್ನದ ಉತ್ಪತ್ತಿಗೂ ಕಾರಣ ಆಗ್ತವೆ. ಅನ್ನದ ಉತ್ಪತ್ತಿಗೆ ಇವು ಹೇಗೆ ಕಾರಣ ಆಗ್ತವೆ? ಯಾರಿಗೆ ಹಾಲು ಮೊಸರು ಇತ್ಯಾದಿ ಬೇಕೋ ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಅದಲ್ಲದೆ ಇವುಗಳ ಸಗಣಿ ಮೂತ್ರದಿಂದ ಏನು ಗೊಬ್ಬರ ಉತ್ಪನ್ನವಾಗ್ತದೆ ಅದನ್ನು ಭೂಮಿಗೆ ಹಾಕಿದ್ರೆ ಅನ್ನ ಉತ್ಪತ್ತಿ ಆಗ್ತದೆ ಅಂತ ತಿಳ್ಕೊಳ್ಬಹುದು. ಗೋವುಗಳ ಪ್ರೀತಿಗೆ ಯಾರು ಪ್ರಯತ್ನಿಸೋದಿಲ್ವೋ ಅವರು ನರಕಕ್ಕೆ ಹೋಗ್ತಾರೆ. 1000, 100, 50, 10 ಅಥವಾ ಒಂದು ಗೋವನ್ನಾದರೂ ದಾನ ಮಾಡಬೇಕು. ಈ ಗೋ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಪ್ರಾಪ್ತ್ಯ ಪುಷ್ಟ್ಯ ಲೋಕ ಸಂರಕ್ಷಣೆಯ ಗಾವಃ ತುಲ್ಯಾಃ ಸೂರ್ಯಪಾದೈಃ ಪೃಥಿವ್ಯಾಂ ಶಬ್ದಶ್ಚ ಏಕಃ ಸಂತತಿಶ್ಚೋಪಭೋಗಃ ತಸ್ಮಾತ್ ಗೋದಃ ಸೂರ್ಯ ಇವಾವ ಭಾತಿ. ಗೋ ಅನ್ನೋ ಶಬ್ದ ಸೂರ್ಯನ ಕಿರಣಕ್ಕೂ ಕೂಡ ಅನ್ವಯಿತ ಆಗ್ತದೆ. ಸೂರ್ಯನ ಕಿರಣ ಅಂತನೂ ಅರ್ಥ ಇದೆ, ಧೇನುಗಳು ಅಂತನೂ ಅರ್ಥ ಇದೆ. ಈ ಮನುಷ್ಯನ ಸಂತಾನ, ಅದರ ಸುಖ ಇದೆಲ್ಲೂ ಕೂಡ ಗೋವನ್ನು ಅವಲಂಬಿಸಿದೆ. ಗೋವನ್ನು ಅವಲಂಬಿಸಿರುವುದರಿಂದ ಸೂರ್ಯಕಿರಣವನ್ನು ಅವಲಂಬಿಸಿದೆ, ಹಾಗೆ ಧೇನುಗಳನ್ನು ಅವಲಂಬಿಸಿದೆ. ಸೂರ್ಯಕಿರಣಗಳು ಇಲ್ಲದೆ ಹೋದ್ರೆ ಈ ಭೂಮಿಯಲ್ಲಿ ಬೆಳೆಯೂ ಬೆಳೆಯೋದಿಲ್ಲ, ನಮಗದೆಲ್ಲ ಗೊತ್ತಿದ್ದೇ ಇದೆ. ಗೋ ಅನ್ನುವುದಕ್ಕೆ ಸೂರ್ಯಕಿರಣ ಅಂತನೂ ಅರ್ಥ, ಧೇನು ಅಂತನೂ ಅರ್ಥ. ಹೇಗಿದೆ? ಮೊದಲನೇದಾಗಿ ಪ್ರಾಪ್ತ್ಯ ಅಂತ ಹೀಗೆ ಶಬ್ದ ಇದೆ. ಪ್ರಾಪ್ತಿ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಪುಷ್ಟ್ಯ, ಗೋವುಗಳು ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತವೆ. ಹಾಗೆ ಸೂರ್ಯನ ಕಿರಣಗಳು ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತವೆ. ಇದನ್ನು ಗಮನಿಸೋದು. ಗಚ್ಚತೀತಿ ಗೌಹು ಅಂತ ಎಲ್ಲ ಕಡೆ ಹೋಗ್ತದೆ ಅದು. ಪುಷ್ಟ್ಯ, ಪುಷ್ಟಿಯನ್ನ ಕೊಡುವಂಥವು.
ಸೂರ್ಯನ ಕಿರಣಗಳು ನಮಗೆ ಪುಷ್ಟಿ ಕೊಡ್ತವೆ. ಹಾಗೆ ಈ ಗೋವುಗಳು ಕೂಡ ನಮಗೆ ಪುಷ್ಟಿಯನ್ನು ಕೊಡ್ತವೆ. ಇದು ಗೋವುಗಳಿಗೂ ಮತ್ತು ಸೂರ್ಯನ ಕಿರಣಗಳಿಗೂ ಇರುವಂತಹ ಒಂದು ಸಮಾನತೆ. ಮತ್ತೆ ಲೋಕ ಸಂರಕ್ಷಣೆಯನ್ನು, ಜಗತ್ತನ್ನು ಅವು ಕಾಪಾಡ್ತವೆ. ಈ ಕಾರಣದಿಂದ ಅವು ಸಮಾನವಾಗಿವೆ. ಇದಲ್ಲದೆ ನಾವು ಹಿಂದೆ ಅದನ್ನು ನೋಡಿದ್ದೀವಿ. ಗೋ ಅನ್ನೋ ಶಬ್ದಕ್ಕೆ ವಾಣಿ ಅಂತಲೂ ಕೂಡ ಅರ್ಥ ಇದೆ. ಯಾರು ಗೋದಾನವನ್ನು ಮಾಡಬಹುದು ಅಥವಾ ಜ್ಞಾನದಾನವನ್ನು ಕೂಡ ಮಾಡಬಹುದು ಅಂತ ಹಿಂದೆ ಅದು ಬಂದಿತ್ತು. ಶಿಷ್ಯನಾದವನು ಹೇಗೆ ಮಾಡಬಹುದು? ಗುರುವಿಗೆ ಗೋದಾನ ಮಾಡಬೇಕು ಅಂತಿದ್ರೆ ಗುರುವನ್ನ ಪೂಜಿಸಬೇಕು. ಗುರುಂ ಶಿಷ್ಯ ವರಯೇತ್, ಮನೆಗೆ ಆಹ್ವಾನಿಸಬೇಕು ಅಂತನೂ ಕೆಲವು ಕಡೆ ಅದಕ್ಕೆ ಅರ್ಥ ಬರೆದಿದ್ದಾರೆ ಕೆಲವರು. ಆ ಥರ ಗೋದಾನ ಮಾಡಿದ ಶಿಷ್ಯ ಅವಸಾನಾನಂತರದಲ್ಲಿ ಸದ್ಗತಿಯನ್ನು ಪಡಿತಾನೆ. ಎಲ್ಲಾ ವಿಧಾನಗಳು, ಎಲ್ಲಾ ಧರ್ಮಗಳು ಕೂಡ ಗೋದಾನದಲ್ಲಿಯೇ ಸೇರ್ತವೆ. ಹೀಗೆ ಗೋದಾನದ ಕುರಿತಾಗಿ ವಿಶೇಷ ಪ್ರಯತ್ನವನ್ನು ನೀನು ಮಾಡಬೇಕು ಅಂತ ನಾನು, ಯಮ ಮತ್ತು ಉಳಿದೆಲ್ಲ ದೇವತೆಗಳು ಕೂಡ ನಿರೀಕ್ಷಿಸ್ತೇವೆ ಅಂದ ಆ ಯಮರಾಜ. ಇತ್ಯುಕ್ತೋಹಂ ಧರ್ಮರಾಜ್ಞ, ಧರ್ಮರಾಜ ಹೇಳಿದ ಆ ಮಾತುಗಳನ್ನು ಕೇಳಿದೆ, ಅವನಿಗೆ ನಮಸ್ಕಾರ ಮಾಡಿದೆ. ಅವನ ಸಮ್ಮತಿಯನ್ನು ಪಡ್ಕೊಂಡು ತಂದೆಯಾದಂತಹ ನಿಮ್ಮ ಬಳಿಗೆ ಬಂದಿದ್ದೇನೆ ಅಂದ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತ ಕಾಣ್ತದೆ. ಮುಂದಿನ ಅಧ್ಯಾಯದಲ್ಲಿ ಆ ಯುಧಿಷ್ಠಿರ ಭೀಷ್ಮನಲ್ಲಿ ಏನು ಪ್ರಶ್ನಿಸಿದ ಅದು ಹೀಗಿದೆ. ಉಕ್ತಂ ತೇ ಗೋಪ್ರದಾನಂ ವೈ, ನಚಿಕೇತ ಋಷಿಗೆ ಯಮ ಏನು ಗೋದಾನದ ಮಹಿಮೆಯನ್ನು ಹೇಳಿದ ಅದನ್ನೆಲ್ಲ ನೀವು ಹೇಳಿದ್ದೀರಿ. ಅವುಗಳ ದಾನದ ವಿಷಯವನ್ನು ಕೂಡ ಆತ ಹೇಳಿದ್ದನ್ನು ಕೇಳಿದ್ರಿ. ಮತ್ತೆ ಈ ನೃಗರಾಜ ಅಜ್ಞಾನದ ಒಂದು ಕಾರಣದಿಂದ ಹೇಗೆ ದುಃಖಪಟ್ಟ ಅನ್ನೋದನ್ನು ನೀವು ಹೇಳಿದಿರಿ. ಕೃಷ್ಣನ ಮೂಲಕ ಆತ ಉದ್ಧತನಾದ ಸಂಗತಿಯನ್ನು ನೀವು ಹೇಳಿದಿರಿ, ನಾನು ಕೇಳಿದೆ. ಗೋಲೋಕದ ವಿಷಯವಾಗಿ ಹೀಗೊಂದು ಸಂಶಯ ಇದೆ ನನಗೆ. ಗೋದಾನ ಮಾಡಿದವರು ಯಾವ ಲೋಕದಲ್ಲಿ ವಿಹರಿಸ್ತಾರೆ? ಆ ವಿಷಯದ ಬಗ್ಗೆ ಇನ್ನಷ್ಟು ಸಂಗತಿಗಳನ್ನು ಹೇಳ್ರಿ. ಅದಕ್ಕೆ ಭೀಷ್ಮರು ಹೇಳಿದರು, ಇಂದ್ರ ಬ್ರಹ್ಮನನ್ನು ಕುರಿತು ಇಂಥದೇ ಒಂದು ಪ್ರಶ್ನೆ ಕೇಳಿದ್ದ, ಅದನ್ನು ಹೇಳ್ತೇನೆ ಕೇಳು. ಪದ್ಮಯೋನಿಂ ಏತದೇವ ಶತಕ್ರತು. ಇಂದ್ರ ಹೀಗೆ ಕೇಳಿದ್ನಂತೆ, ಗೋಲೋಕವಾಸಿಗಳು ಮುಂದೆ ಹೋಗ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ. ಆ ಗೋಲೋಕವಾಸಿಗಳು ತಮ್ಮ ಪ್ರಭಾವದಿಂದ ಸ್ವರ್ಗಲೋಕದ ವೈಭವವನ್ನು ತಿರಸ್ಕಾರ ಮಾಡಿದ್ದಾರೆ. ಇದರಲ್ಲಿ ನನಗೊಂದು ಸಂಶಯ, ಗೋದಾನ ಮಾಡುವವರು ಅವಸಾನ ಅನಂತರದಲ್ಲಿ ಯಾವ ಲೋಕವನ್ನು ಪಡಿತಾರೆ? ಆ ಲೋಕ ಹೇಗಿರ್ತವೆ? ಕೀದೃಶ ಭಗವಲ್ಲೋಕಾಹ, ಅದನ್ನು ಹೇಳಿ, ಏನು ಫಲ ಸಿಗ್ತವೆ ಅಲ್ಲಿ ಅದನ್ನು ಹೇಳ್ರಿ ಅಂತ ಶತಕೃತು ಕೇಳ್ತಾ ಇದ್ದಾನೆ. ಅಲ್ಲಿ ಎಷ್ಟು ಕಾಲ ವಾಸ ಮಾಡ್ತಾನೆ? ಕೀದೃಶಾಹ ಕಿಂ ಫಲಾಹ ಕಿಂ ಸ್ವಿತ್ತತ್ರ ಪರಮಸ್ತತ್ರ ವೈ ಗುಣಃ ಕಥಂ ಚ ಪುರುಷಾಸ್ತತ್ರ ಗಚ್ಚಂತಿ ವಿಗತ ಜ್ವರಾಹ. ಕಿಯತ್ ಕಾಲಂ ಪ್ರದಾನಸ್ಯ, ಎಷ್ಟು ಕಾಲ ಆ ಗೋದಾನದ ಫಲವನ್ನು ಅನುಭವಿಸ್ತಾನೆ? ಅನೇಕ ಗೋವುಗಳ ದಾನ ಮಾಡಿದಂತೆ ಫಲ ಸಿಗೋದು ಹೇಗೆ? ಬಹ್ವೀನಾಂ ಕೀದೃಶಂ ದಾನಂ ಅಲ್ಪಾನಾಂ ವಾಪಿ ಕೀದೃಶಂ. ಅನೇಕ ಗೋವುಗಳ ದಾನ ಮಾಡಿದ್ರೆ ಅದರ ಫಲ ಯಾವುದು? ಕೆಲವೇ ಗೋದಾನಗಳನ್ನು ಮಾಡಿದರೆ ಅದರಿಂದ ಸಿಗುವಂತಹ ಫಲ ಏನು? ಇದೆಲ್ಲವನ್ನೂ ನೀವು ನನಗೆ ಹೇಳ್ರಿ. ಕಥಂ ವಾ ಬಹುದಾತ ಸ್ಯಾತ್ ಅಲ್ಪದಾತ್ರ ಸಮಃಪ್ರಭೋ. ಕೆಲವು ಬಾರಿ ಬಹಳ ಗೋದಾನ ಮಾಡಿದವನು ಅಲ್ಪ ಗೋದಾನ ಮಾಡಿದವನಿಗೆ ಸಮಾನನಾಗ್ತಾನೆ. ಸ್ವಲ್ಪವೇ ಗೋದಾನ ಮಾಡಿದವನು ಬಹು ಗೋದಾನ ಮಾಡಿದವನಿಗೂ ಸಮಾನನಾಗ್ತಾನೆ. ಅದಕ್ಕೆ ದಕ್ಷಿಣ ಬೇರೆ ಯಾವುದು? ಕೀದೃಶಿ ದಕ್ಷಿಣಾ ಚೈವ. ಅದಕ್ಕೆ ಏನು ದಕ್ಷಿಣೆಯನ್ನಾದರೂ ಕೊಡಬೇಕು. ಈ ಎಲ್ಲ ಸಂಗತಿಗಳನ್ನು ನೀವು ನನಗೆ ವಿವರಿಸಿ ಹೇಳಿ ಅಂತ ಬ್ರಹ್ಮನನ್ನ ಇಂದ್ರ ಕೇಳಿದ. ಅದಕ್ಕೆ ಆ ಬ್ರಹ್ಮ ಏನು ಉತ್ತರ ಹೇಳ್ತಾರೆ ಅಂತ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ಇಲ್ಲಿಗೆ ಈಗ ನಡೆದಿರುವಂತಹ ಅಧ್ಯಾಯ ಅದು ಸಮಾಪ್ತವಾಗಿದೆ.
ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಂದುವರಿತದೆ. ಇನ್ನು ಕೆಲವು ಪಾಠಗಳಲ್ಲಿ ಇಂದ್ರ ಏನು ಪ್ರಶ್ನೆ ಮಾಡ್ತಿದ್ದಾನೆ ಆ ಪ್ರಶ್ನದ ಜೊತೆಗೆ ಅಧ್ಯಾಯ ಸಮಾಪ್ತಿ ಕಾಣ್ತದೆ. ಬ್ರಹ್ಮ ಆ ಮಹತ್ವವನ್ನು ಹೇಳಿದ ಭಾಗ ಮುಂದಿನ ಅಧ್ಯಾಯದಲ್ಲಿ ನಮಗೆ ಶ್ರವಣಕ್ಕೆ ವಿಷಯ ಆಗುವುದಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.